ಓಕೆ, ಇವತ್ತಿನ ರೈಡ್ ಸ್ಟಾರ್ಟ್ ಆಗಿದೆ ಮೈದಡ್ಡಿ ಕಡೆಗೆ. ಸೊ ಮೈದಡ್ಡಿ ಇವತ್ತು ಆಫ್ ರೋಡ್ ಇದೆಯಾ ಆನ್ ರೋಡ್ ಇದೆಯಾ ಗೊತ್ತಿಲ್ಲ. ಐ ಹೋಪ್ ಆಫ್ ರೋಡ್ ಇರ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್, ವಿಘ್ನ ವಿನಾಯಕ ಕಾಪಾಡು. ಸೊ ನೋಡ್ಬೋದು ಎಲ್ಲ ಬಾಯ್ಸ್ ಲೈನಾಗಿದ್ದಾರೆ. ಸೊ ಆನೆದು ಕೂಡ ಗಾಡಿ ಹಾಳಾಗಿತ್ತು, ಒಂದು ರೆಡಿಯಾಗಿದೆ. ಇನ್ನೊಬ್ಬ ಬಂದ. ಓಕೆ, ಆನೆ ಇಲ್ಲೇ ಇದನ್ನಲ್ಲ, ಲೆಟ್ಸ್ ಗೋ. ಈ ರೋಡಲ್ಲಿ ನಿನ್ನೆ ನಾನು ಗಾಡಿ ಹೊಡಿತಾ ಗೋಪ್ರೋ ಹಾಕೊಂಡು ಹೋಗಿರಲಿಲ್ಲ. ಸುಮ್ಮನೆ ಹಾಗೆ ಗೋಪ್ರೋ ಎಲ್ಲ ಬಂದುಬಿಟ್ಟು ಸ್ಟಿಕ್ಕಿಗೆ ಹಾಕ್ಬಿಟ್ಟು ಹಂಗೆ ತೊಗೊಂಡೋಗ್ಬಿಟ್ಟೆ. ಇವತ್ತು ಬಂದುಬಿಟ್ಟು ಏನು ಮಾಡ್ತಾಯಿದ್ದೀನಿ, ಗೋಪ್ರೋ ಮೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡ್ ಮಾತ್ರ ಸಾಕಾಗಿದೆ. ಆ ಟೀ ಎಸ್ಟೇಟು, ಆ ಕಾರ್ನರಿಗೆ ಹಿಂಗೆ ಹೋಗೋ ವೇ ಸೀರಿಯಸ್ಲಿ ಕ್ರೇಜಿ. ಸಿ ಯು ಬ್ರದರ್. ಓಕೆ, ಯಾವುದೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ಕೊಂಡು ವೈಸರ್ಗೆಲ್ಲ ಆಲೂಗಡ್ಡೆ ಹಾಕಿ ತಿಕ್ಕಿಬಿಟ್ಟಿದ್ದೀವಿ. ಮಳೆಗಾಲದಲ್ಲಿ ಸೇಫ್ ಅಂಡ್ ಜಾಲಿ ರೈಡ್ ಹೋಗ್ಬೇಕಂದ್ರೆ ಕಿಚನ್ಗೆ ಹೋಗ್ಬಿಟ್ಟು ಒಂದು ಆಲೂಗಡ್ಡೆ ಎತ್ತಾಕೊಂಡು ಜಾಲಿ ರೈಡ್ ಹೋಗ್ತಾ ಇರಿ. ಬರೇ ಒಂದು ಆಲೂಗಡ್ಡೆಯಿಂದ ಲಕ್ಷ ಲಕ್ಷ ದುಡ್ಡು, ಗಾಡಿ, ಬಾಡಿ ಎಲ್ಲಾನು ಉಳಿಯುತ್ತೆ. ಅವನಿಗೆ ಬರೀ ಮನೆ ಹಾಳ ಐಡಿಯಾಗಳಷ್ಟೇ ಬರ್ತಾವೆ. ನೋಡೋಣ ಇವತ್ತು ನೀರು ಕೂರ್ತದ ನೀರು ಹಾರ್ತದ ಅಂತೇಳಿ. ಈ ಕಡೆ ಈ ಕೊಟ್ಟಿಗೆ ಹರೆಯಿಂದ ನಾವು ಈ ಕಳಸ ಬರ್ತೀವಲ್ಲ, ಈ ರೋಡೇ ಒಂಥರ ಸ್ವರ್ಗ. ಫುಲ್ ಕಾರ್ನರು, ಸುತ್ತ ಇದೆಯಲ್ಲ ಫಾರೆಸ್ಟು, ದಪ್ಪ ಸೈಜಿನ ಮರಗಳು, ಉದ್ದ ಮರಗಳು, ನೋಡೋಕ್ಕೆ ಮಜಾ ಒಂಥರ. ಏನು ಹೇಳ್ತೀರಾ, ಒಂಥರ ಫೀಲು. ಈ ಕಡೆ ನಿಧಾನ ಗಾಡಿ ಓಡ್ಕೊಂಡು ಕಾರ್ನರ್ ಓಡ್ಕೊಂಡು ಬೆಂಡ್ ಮಾಡಿಕೊಂಡು ಹಿಂಗೆ ಹೋಗ್ತಾ ಇದ್ರೆ ಏನೋ ಒಂಥರ ಮಜಾ. ಹೋಗ್ತಾ ದೂರದಲ್ಲಿ ಆ ಫಾಗು ಇದೆಲ್ಲ ಕೇಳೋದು ನೋಡ್ರೆ ಮರದ ತುದಿಲಿ ಹಣ್ಣು ಬಿಟ್ಟಂಗೆ ಮರದ ತುದಿಲಿ ಮೋಡ ಬಿಟ್ಟಿದೀವೋ ಏನೋ ಅನ್ನಿಸ್ತಾ ಇದೆ. ಏನು ಹೇಳ್ತೀರಲ್ವಾ, ಕ್ರೇಜಿ ಇದೊಂಥರ. ಸೊ ಮನೇಲಿ ಕೂತ್ಕೊಂಡಿರೋದ್ಕಿಂತ ಈ ಥರ ಒಂದೊಂದು ವೀಕೆಂಡಲ್ಲಿ ಬಂದು ಜಾಲಿಯಾಗಿ ರೌಂಡ್ ಹೊಡ್ಕೊಂಡು ಹೋಗೋದ್ರೆ ಏನೋ ಒಂಥರ ವಾರ ಇಡೀ ಕೆಲಸ ಮಾಡಿ ಫಸ್ಟ್ರೇಷನ್ಗೆ ಕಳ್ಕೊಂಡಂಗೆ ಆಗತ್ತೆ. ಫುಲ್ ಹೆಂಗೆ ಹೊಡಿತು ಗುರು. ಯಾರ ಬೆಂಗಳೂರು ಅವನು ರೊಚ್ಚಿಗೆದ್ಬಿಟ್ಟವನೆ ಪಾಪ. ಲೋಕಲ್ ಅವನೇ ಸುಮ್ಮನೆ ಹೋಗ್ಲಿ ಅಂತ ಬಿಡ್ತವನೆ. ನಿನ್ನೆ ನಮಗೊಂದು ಇನ್ಸಿಡೆಂಟ್ ಆಯಿತು. ಏನಂದರೆ, ನಾವು ರಿಟರ್ನ್ ಬರ್ತಾ ಒಂದು ಆಫ್ ರೋಡ್ ಟ್ರಯಲ್ಸಲ್ಲಿ ಇಳಿಸ್ತಾ ಇದ್ವಿ ಎಲ್ಲ ಗಾಡಿಗಳನ್ನ. ಸೊ ಇಳಿಸೋ ಟೈಮಲ್ಲಿ ಏನಾಯಿತು, ಒಬ್ಬ ಬಂದ್ಬಿಟ್ಟು ಗಾಡಿ ಕೆಳಗಡೆ ಕೆಳಗಡೆ ಎಲ್ಲ ಹೊಡೆದ್ಬಿಡತ್ತೆ ಅಂದ್ಕೊಂಡು ಈ ಕಡೆ ಒಂದು ದಿಬ್ಬ ಇತ್ತು, ಆ ದಿಬ್ಬದಿಂದ ಇಳಿಸಿದ್ವಿ. ನಾನು ವಿವೇಕ್ ಒಂದು 4 ಜನ ಆರಾಮ್ಸೆ ಬಳ್ದ್ವಿ. ಆ್ಯಕ್ಚುಲಿ ಆಫ್ ರೋಡ್ಗಿಂತ ಆ ರೋಡು ತುಂಬ ಸೇಫೆಸ್ಟ್ ಮತ್ತು ಈಸಿ ಇದೆ. ಅದು ಬಿಟ್ಟು ಇವರು ಅದಕ್ಕೆ ಬಂದ್ಬಿಟ್ಟು ಅಲ್ಲಿ ಬಿದ್ದು ಸತ್ರ ಏನು ಮಾಡ್ತೀವಿ, ಆ ಕಡೆನೂ ಬಿದ್ದು ಸಾಯೋಂಥ ಪ್ಲೇಸ್ ಇಲ್ಲ, ಲೆಫ್ಟ್ಗೂ ಬಿದ್ದು ಸಾಯೋಂಥ ಪ್ಲೇಸ್ ಇಲ್ಲ, ರೈಟ್ಗೂ ಬಿದ್ದು ಸಾಯೋಂಥ ಪ್ಲೇಸ್ ಇಲ್ಲ. ಬಟ್ ಇಲ್ಲಿ ಲೋಕಲ್ ಅಂತೇಳಿ ಸುಮ್ಮನೆ ಗಾಡೀಲಿ ಟ್ರಿಪ್ ಹೊಡ್ಯೋಕ್ಕಂತ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿಂದ ಹುಡುಗಿಯರು ಬಂದಿರ್ತಾರೆ, ಗಾಡಿಗಳಲ್ಲಿ ತುಂಬಿಸ್ಕೊಂಡಾಗ ಏನಾಗುತ್ತೆ, ಇವರಿಗೆ ಒಳಗಡೆಯಿಂದ ಒಂದ್ಸಲ ಹೀಟು ಹೊಡೆದಂಗಾಗತ್ತೆ ಏನೋ. ಎದ್ಬಿಟ್ಟು ಲೋಕಲ್ ಅವರು ಹಂಗೆ ಹಿಂಗೆ ಅಂದ್ಕೊಂಡು ಎರ್ರಾಬಿರಿ ಕೂಗಾಡೋದ. ಬಿತ್ಸತ್ರೆ ನಾನು ಬರ್ತೀನಿ ನೀನೇತ. ಈ ಮೀಸೆನೇ ಚಿಗುರಿಲ್ಲ, ಗಾಡಿ ಓಡಿಸ್ತವನೆ ಅವನು ಸ್ವಾಮಿ. ಅದರಲ್ಲಿ ದೌಲತ್ಗಿರಿ ಮಾತುಗಳು. ನಾವು ಬಂದು ನಮ್ಮ ಸೇಫ್ಟಿಲಿ ನಾವು ಇದ್ದೀವಿ. ಅವನು ಬಿದ್ದರೆ 4 ಜನ ಗಾಡಿ ಹಿಡಿಯೋಕ್ಕಿದ್ದೀವಿ, ಎತ್ತಾಕಿದ್ದೀವಿ, ಎಲ್ಲ ಇದ್ದೀವಿ. ಅಂಥದ್ರಲ್ಲಿ ಅಲ್ಲಿ ಬಂದು ಬಿದ್ದರೆ ಕ್ಲೋಸ್ ಮಾಡಿಬಿಡ್ತಾರೆ. ಬಂಡಾಜ ಟ್ರಕ್ಕಿಂಗಿಗೆ ಕರ್ಕೊಂಡು ಹೋಗೋದು ನಮಗೆ ಕ್ಲೋಸ್ ಮಾಡಿಬಿಟ್ರೆ ನೀವೇನು ನಮ್ಮದು ದುಡಿಮೆ ಕೊಡ್ತೀರಾ ಎಲ್ಲ ಕೇಳ್ತವನೆ. ಹೊಡಿತಾ ಇರೋದೇ ಫಸ್ಟ್ ಆಫ್ ಆಲ್ ಅಣ್ಣ ಕಮರ್ಷಿಯಲ್ ವೆಹಿಕಲಲ್ಲಿ ಪ್ಯಾಸೆಂಜರ್ ಹಾಕೊಂಡು ಹೊಡೆಯೋ ರೂಲ್ಸೇ ಇಲ್ಲ. ಅಂಥದ್ರಲ್ಲಿ ಬಂದ್ಬಿಟ್ಟು ಹಾಕ್ಕೊಂಡು ಇದು ಮಾಡ್ತೀನಿ. ಈ ಕ್ಲಿಪ್ ಹಾಕ್ತೀನಿ ನೋಡಿ, ನೋಡ್ಕೊ ಬನ್ನಿ, ನಿಮಗೂ ಗೊತ್ತಾಗತ್ತೆ. ಸೈಡ್ ಬಾವಲೆ ಸೈಡ್ ಬರ್ರಿ ಓಲೆ ಸೈಡ್ ಬಾವಲೆ ಇಲ್ಲಿ
ಈ ಕ್ಲಿಪ್ ಅಂತೂ ನೋಡಿದ್ರಲ್ವಾ, ಈಗ ಏನು ಅನ್ಸುತ್ತೆ ಹೇಳಿ, ಕಮರ್ಷಿಯಲ್ ಗಾಡೀಲಿ ಹೊಡಿಬೋದಾ? ಈ ಹುಡುಗ ಬಂದಿರೋದು ಸೇಫ್ ಇಲ್ವಾ? ಹಾಂ, ಬಂದ್ರ ನಮ್ಮ ಪಾಡಿಗೆ ಬೈಕರ್ಸ್ಗಳು ಹೋದ್ರ ಅನ್ನಂಗಿಲ್ಲ. ಇವರು ಲೋಕಲ್ ನಾವು ಏನು ಮಾಡಿಬಿಡ್ತೀವಿ, ನಾವು ಏನೋ ಇಲ್ಲಿ ವೆದರ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ನೋಡೋಕೆ ಬರ್ತೀವಿ. ನೋಡೋಕೆ ಬಂದಾಗ ಜನರ ಹತ್ರ ಮಾತಾಡೋ ರೀತಿ ನೀತಿ ಇದೆಯಲ್ಲ, ಅವರು ಕಲಿಬೇಕು. ನಾವು ಇಲ್ಲಿ ಬಂದು ಏನು ಕಿತ್ತು ಹಾಳು ಮಾಡ್ತಾ ಇಲ್ಲ. ನಾವು ಇಲ್ಲಿ ಬಂದು ನಮ್ಮ ಸೇಫಲ್ಲಿ ನಾವಿದ್ದು ಹೋಗ್ತೀವಿ. ಯಾಕಂದರೆ ನಮಗೂ ಕೇಳೋರು ಇರ್ತಾರೆ, ಮನೇಲಿ ಹೆಂಡತಿ ಮಕ್ಕಳು ಇರ್ತಾರೆ. ಸೊ ಎಲ್ಲೋ ಬಂದು ಆಚೆ ಬಂದ್ವಿ, ದೌಲತ್ಗಿರಿ ತೋರಿಸ್ಕೊಬಿಡೋಣ, ಅವ್ರದ್ದು ಯಾವುದೋ ಫಸ್ಟ್ ಸ್ಟೇಷನ್ ಲೋಕಲ್ ಅವರು ಅಂತ ಹೇಳ್ಬಿಟ್ಟು ಹೊರಗಡೆ ಮೇಲೆ ತೀರಿಸ್ಕೊಂಬಿಡೋಣ ಅನ್ನೋದಲ್ಲ. ಆದಷ್ಟು ಇದೆಯಲ್ಲ, ಯಾವುದೇ ವಿಲೇಜ್ ಆಗಿರ್ಬೋದು, ಯಾವುದೇ ಇದಕ್ಕಾಗಿರ್ಬೋದು, ವಾರ್ನಿಂಗ್ ಅನ್ಕೋಬೇಡಿ, ಇದನ್ನು ರಿಕ್ವೆಸ್ಟ್ ಅಂತಲೇ ತೊಗೊಳ್ಳಿ. ಸ್ವಲ್ಪ ನಿಯತ್ತಿಂದ ಇರೋದು ಕಲೀರಿ. ಹೊರಗಡೆಯಿಂದ ಬಂದವರಿಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ನ ತೊಗೊಳೋದು ಕಲೀರಿ ಫಸ್ಟ್ ಆಫ್ ಆಲ್. ಓಕೆ, ಸೊ ಹಂಗೂ ಹಿಂಗೂ ರೈಡ್ ಅಂತೂ ನಿನ್ನೆದು ತುಂಬ ಸಕ್ಕತ್ತಾಗಿತ್ತು. ಇದೊಂದು ಲಫಡ ಆಗಿಲ್ಲ ಅಂದಿದ್ರೆ ನಾವು ಸಕ್ಕದಾಗೆ ಇರ್ತಿದ್ವಿ. ಜೂನಿಯರ್ ಇಷ್ಟು ದೊಡ್ಡ ಬ್ಯಾಗೆ ತೊಗೊಂಡು ಹೋಗ್ತಾನೆ. ಆ ಕಡೆ ನೋಡ್ಬೋದು ಸ್ವರ್ಗ ಗುರು, ಸ್ವರ್ಗ. ಆ ಕಡೆ ನೋಡ್ಕೊತ ಗಾಡಿ ಹೊಡಿಯೋಕೆ ಹೋದ್ರೆ ಮುಂದೆ ಯಾರು ನೋಡೋದು? ಒಂದು ಬ್ರೇಕ್ ಹಾಕಿದ್ದೀವಿ, ಬ್ರೇಕ್ಫಾಸ್ಟೇ ಮಾಡಿಲ್ಲ ಇನ್ನು. ಒಂದೇ ಸಲಿಗೆ ಸರಿಯಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ಬಿಟ್ಟು ಊಟ ಗೀಟ ಮಾಡಿಕೊಂಡು ಇಲ್ಲಿಂದ ಮುಂದೋಗೋಣ ಅಂತ. ನಿನ್ನೆ ಹೋಟೆಲ್ ನವ ಅನ್ನೋದ್ರಲ್ಲಿ ಸರಿಯಾಗಿ ತಿಂದಿದ್ವಿ. ಅವರು ನಿನ್ನೆ ಟ್ರಕ್ಕಿಂಗ್ ಹೋಗೋಕ್ಕೂ ಫುಡ್ ಕೊಟ್ಟರು, ಬೆಳಗ್ಗೆ ಮಧ್ಯಾಹ್ನ ಊಟನೂ, ಬೆಳಗ್ಗೆ ಬ್ರೇಕ್ಫಾಸ್ಟು ಕೊಟ್ಟರು, ಮಧ್ಯಾಹ್ನ ಊಟನೂ ಕೊಟ್ಟರು, ರಾತ್ರಿ ಊಟನೂ ಇಲ್ಲೇ 3 ಹೊತ್ತು ಇಲ್ಲಿ ಟೇಸ್ಟ್ ಚೆನ್ನಾಗಿರೋದಕ್ಕೆ ಬಂದುಬಿಟ್ಟು ಇಲ್ಲೇ ಬಂದು ಊಟ ಮಾಡಿದ್ವಿ. ನೋಡೋಕ್ಕೆ ಚಿಕ್ಕದಾಗಿರ್ಬೋದು ಹೋಟ್ಲು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅಣ್ಣ ಹತ್ತಾಕಿ ಎಂತ ಹಾಕಿದ್ದೀನಿ? ನಿನ್ನೆ ಎಂತ ಕೊಟ್ರಿ? ಬೇರೆ ಏನಿದೆ? ಹಾಂ ಹಾಂ, ಇಲ್ಲ ಫಿಶ್ ಏನು ಬೇಡ, ವೆಜ್ಜು. ಹಾಂ, ಟೊಮೊಟೊ ರೈಸ್ಗೆ ಸ್ವಲ್ಪ ಫ್ಲೇವರ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಬೇರೆ ಏನಾದ್ರು ಹಾಕ್ಬಿಟ್ಟು ಮಾಡಿ. ಹಾಂ, ಮಾಡಿ ನಿನ್ನೆ ಥರನೇ ಮಾಡಿ. 10 ಮಾಡಿ. 10 ಜನ ಕೊಟ್ಟೆ ತುಂಬಬೇಕು. ಎಷ್ಟು ಕೊಡ್ತೀರಾ ನೋಡಿ. ನೆನ್ನೆ 1.5 ಸೇರ್ ಹಾಕಿದ್ರಿ, 8 ಜನ ತಿಂದ್ವಿ. ಇವತ್ತು 2 ಹಾಕಿ, 10 ಜನ ಇದೀವಿ. 2 ಹಾಕಿ, 2 ಸೇರ್ ಫುಲ್ ಹಾಕಿ. ಸ್ವಲ್ಪ ಅದಕ್ಕೆ ಫ್ಲೇವರ್ ಏನಾದ್ರು ಚೇಂಜ್ ಮಾಡಿ, ಮಸಾಲ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಬೇರೆ ಏನಾದ್ರು ಮಾಡಿ ಅಂತ. ಓಕೆ, ಮಾಡಿ ಸ್ವಲ್ಪ ಬೇಗ. ಓಕೆ, ಒಂದು ಊಟ ಆದಮೇಲೆ ಹೊರಟಿದ್ದೀವಿ. ಹಾಂ, ಸೊ ಇಲ್ಲಿಂದ ಮುಂದೆ ಲೊಕೇಶನ್ ಎಲ್ಲ ಪ್ರಾಪರಾಗಿಲ್ಲ. ಸೊ ಇಲ್ಲಿಂದ ನಾವೀಗ ನೋಡಿಕೊಂಡು ಕೇಳ್ಕೊಂಡು ಹೋಗಬೇಕು ಮೈದಡ್ಡಿ ವ್ಯೂ ಪಾಯಿಂಟ್ಗೆ. ರೋಡ್ ಇದೆ, ಬಟ್ ಏನಂದರೆ ಗೂಗಲ್ ಪ್ರಕಾರ ಹೋದರೆ ನಾವು ಫುಲ್ಲು ಸುತ್ತಾಕೊಂಡು ಬರ್ತೀವಿ. ಮುಗಿತೀವಿ, ಕೈ ಪೂರ್ತಿ ಹಸಿನೇ.